ಕಾಲದಿಂದ ಭಾರಿ ಬೇಡಿಕೆ ಇದ್ದಂಥ ಒಂದು ಕೆಲಸ ಏನು ಅಂದರೆ ನಮ್ಮ APMC ಒಳಗೆ ರೋಡ್ಗಳೆಲ್ಲ ಹಾಳಾಗಿದೆ, ಒಳಗಡೆ ಡ್ರೈನ್ ಎಲ್ಲ ಸರಿ ಚೆನ್ನಾಗಿಲ್ಲ, ರಸ್ತೆ ಸಿಸಿ ರಸ್ತೆ ಆಗಬೇಕು ಅಂತ ಒಂದು ಬೇಡಿಕೆ ಇಟ್ಟಿದ್ರು. ಈ ಬೇಡಿಕೆನ ಹಿಂದೆ APMC ಸಚಿವರಾಗಿದ್ದಂಥ ಶಿವಾನಂದ ಪಾಟೀಲ್ ಸಾಹೇಬರಿಗೆ ಮನವಿ ಮಾಡಿದಾಗ ಅವರು ಗುಂಡ್ಲುಪೇಟೆಗೆ ಬಂದಿದ್ದಾಗ ಖಂಡಿತವಾಗ್ಲೂ ಹಾಕ್ಕೊಡ್ತೀನಿ ಅಂತ ಹೇಳಿದ್ರು. ಅದೇ ರೀತಿ ಇವತ್ತು ಈ ತಡವಾದರೂ ಕೂಡ ಇವತ್ತು ಈ ಒಂದು APMC ರಸ್ತೆಗಳ ಅಭಿವೃದ್ಧಿಗೆ 5 ಕೋಟಿಯನ್ನು ಕೊಟ್ಟಿದ್ದು. ಅದರಲ್ಲಿ 3,60,00,000 ಗುಂಡ್ಲುಪೇಟೆ ಪಟ್ಟಣದಲ್ಲಿರುವಂಥ APMC ಆವರಣದಲ್ಲಿ ರಸ್ತೆಗಳು ಮಾಡಲಿಕ್ಕೆ, ಜೊತೆಗೆ 1,56,00,000 ತರಕಾಂಬಿಲಿರುವಂಥ APMC ಮಾರ್ಕೆಟಿನ ರಸ್ತೆಗಳ ಅಭಿವೃದ್ಧಿಗೆ ಈಗಾಗಲೇ ಟೆಂಡರ್ ಕೂಡ ಅವಾರ್ಡ್ ಆಗಿದೆ. ಆ ನಿಟ್ಟಿನಲ್ಲಿ ಇವತ್ತು ಇಲ್ಲಿ ಗುದ್ದಿ ಪೂಜೆ ಮಾಡಿದ್ವಿ. ನಾನು ಶಾಸಕನಾಗಿ 3 ವರ್ಷ ಆಗಿದೆ. ಈಗಾಗಲೇ ಆ 3 ವರ್ಷದಲ್ಲಿ APMCಗೆ 20 ಕೋಟಿ ಅನುದಾನ ತಂದಿದ್ದೀವಿ. ಒಂದು ಹತ್ತಿ ಮಾರ್ಕೆಟ್ 6 ಕೋಟಿ, ಕೋಲ್ಡ್ ಸ್ಟೋರೇಜ್ 9 ಕೋಟಿ, ಜೊತೆಗೆ ಈ ಒಂದು ರಸ್ತೆಗೆ 5 ಕೋಟಿನ ತಂದಿದ್ದೀವಿ. ಜೊತೆಗೆ 21 ಕೋಟಿವರೆಗೂ ಅನುದಾನ ತಂದಿದ್ದೀವಿ. ಸೊ ಹಂಗಾಗಿ ಬಹುಶಃ ಯಾರೇನೇ ಟೀಕೆ ಮಾಡಿದ್ರು ಇದರಲ್ಲೇ ಉತ್ತರ ಕೊಡೋಕ್ಕೆ ಈಗಾಗಲೇ ನಾವು ತಯಾರಿದ್ದೀವಿ. ಅವ್ರು ಏನೇ ಥರದ ಟೀಕೆಗಳಿಗೂ ನಾವು ತಲೆ ಕೆಡಿಸ್ಕೊಳ್ಳಲ್ಲ. ಈಗಾಗಲೇ ರಸ್ತೆಗಳು ಕೂಡ ಗುದ್ಲಿ ಪೂಜೆ ಮಾಡಿದ್ದೀವಿ. ಸುಮಾರು ಕಾಮಗಾರಿಗಳು ನಡೀತಿದೆ. ಕಾಮಗಾರಿಗಳು ಮುಂದುವರಿಸಿದರೆ ಕೆಲವು ಇನ್ನೂ ಶುರು ಆಗಬೇಕಾಗಿದೆ. ಅದೇ ಜೊತೆಗೆ ಈಗ ಶುದ್ಧ ಕುಡಿಯುವ ನೀರಿನ ಘಟಕನೂ ಬೇಕು ಅಂತ ಕೇಳಿದರೆ ಖಂಡಿತವಾಗ್ಲೂ ಅದನ್ನ ಮುಂದಿನ ದಿನಗಳು ಮಾಡ್ತೀವಿ. ಬೋರಲ್ ಆಗಿದೆ. ಓಕೆ ಸರ್, ಮಾತಾಡ್ಬಿಡಿ.